ಇಂದಿನ ಪತ್ರಿಕೆಗಳ ಇಣುಕು ನೋಟ. ಲಕ್ಕುಂಡಿ ಶಿಲ್ಪಕಲೆ ಅನಾವರಣ, ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಭಾಗವಹಿಸಲು ಸಿದ್ಧಗೊಂಡ ಸ್ತಬ್ಧ ಚಿತ್ರ. ದತ್ತಾಂಶ ಸಂಗ್ರಹ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ದಾರಿಯಾಗಲಿ ಪ್ರಿಯಾಂಕ್ ಖರ್ಗೆ. ಈ ವರ್ಷ ಲೋಡ್ ಶೆಡ್ಡಿಂಗ್ ಮಾಡಲ್ಲ, ಬೇಸಿಗೆಯಲ್ಲಿ ಬೇಡಿಕೆ ಹೆಚ್ಚಾಗಿ ಕೊರತೆಯಾದರೆ ವಿದ್ಯುತ್ ಖರೀದಿ ಜಾರ್ಜ್. 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅನುಪಮಾ ಗೌಡ ಅತ್ಯುತ್ತಮ ನಟಿ. ಭಾರತಕ್ಕೆ ಗೆಲುವಿನ ಅಭಿಷೇಕ, ಇಂಗ್ಲೆಂಡ್ ವಿರುದ್ಧ ಮುನ್ನಡೆ, ಹರ್ಷದೀಪ್ ದಾಖಲೆ, ವಾರುಣ್ ಅಬ್ಬರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಂತರಿಕ್ಷದಿಂದ ಗೋಚರಿಸಿದ ಮಹಾಕುಂಭ ವೈಭವ, ಸಂಗಮದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸಹಿತ ಸಂಪುಟ ಸಚಿವರ ಪುಣ್ಯ ಸ್ನಾನ, ಇಸ್ರೋ ಚಿತ್ರ ಬಿಡುಗಡೆ. ಗಗನಕ್ಕೇರಿದ್ದ ವಿಮಾನಯಾನ ದರ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೆಂಡಾಮಂಡಲ, ಅಧಿಕಾರಿಗಳು ನಿರುತ್ತರ. ಫೆಬ್ರವರಿ 15ರವರೆಗೆ ಅಟಲ್ ಸ್ಮೃತಿ ಸಂಕಲನ ಅಭಿಯಾನ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಕೊಡುಗೆ ಪ್ರದರ್ಶನ, ಪುಸ್ತಕ ಸಾಹಿತ್ಯಗಳ ಪ್ರದರ್ಶನ ಮಾರಾಟ. ಟ್ರಂಪ್ ಜತೆ ಜೈಶಂಕರ್ ಸಭೆ, ಸಂಬಂಧ ಮುಂದುವರಿಕೆ ಬಗ್ಗೆ ಮಾತುಕತೆ, ಭಾರತಕ್ಕೆ ಆದ್ಯತೆ ನೀಡಿದ ಅಮೆರಿಕ. ರಣಜಿ ಕ್ರಿಕೆಟ್, ಕರ್ನಾಟಕ ತಂಡಕ್ಕೆ ಪೂರ್ಣ ಅಂಕದ ಗುರಿ, ಇಂದಿನಿಂದ ಪಂಜಾಬ್ ವಿರುದ್ಧ ಪಂದ್ಯ.